ಪಟ್ಟಣದ ಹಾನ್ಗಲ್ ರಸ್ತೆ ಖಾಸಗಿಯವರ ಜಮೀನಿನ ಮೈದಾನದಲ್ಲಿ ಮುಸ್ಲಿಂ ಸಮುದಾಯದಿಂದ ಏರ್ಪಡಿಸಲಾಗಿದ್ದ ಧಾರ್ಮಿಕ ಇಜ್ತಿಮಾ ಕೂಟ ಹಾಗೂ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕರು ಸಮುದಾಯದ ಗುರುಗಳು ಮತ್ತು ಮುಸಲ್ಮಾನ್ ಮುಖಂಡರ ಜೊತೆ ಕೆಲ ಹೊತ್ತು ಚರ್ಚಿಸಿದ್ರು. ಗ್ರಾಮೀಣ ಭಾಗದ ಸಮುದಾಯದವರಿಗೆ ಸಾಮೂಹಿಕವಾಗಿ ನಮಾಜು ಹಾಗೂ ಇಸ್ಲಾಂ ಧರ್ಮ ಆಚರಣೆಯ ವಿಧಿವಿಧಾನಗಳು ಹಾಗೂ ನಿಯಮಗಳನ್ನು ಈ ಇಜ್ತಿಮಾ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಾಗುವುದು. ಇಜ್ತಿಮಾ ಕಾರ್ಯಕ್ರಮದ ಮೂಲಕ ರಾಜ್ಯ ಅಂತರ್ರಾಜ್ಯದಿಂದ ಬಂದಿದ್ದ ಮೌಲ್ವಿಗಳು ಪ್ರವಚನ ನೀಡಿದರು. ಪ್ರತಿಯೊಬ್ಬರೂ ಕೂಡ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬಾಳಿ ಸರ್ವರಿಗೂ ಒಳಿತನ್ನ ಬಯಸಿ ಉತ್ತಮ ಪ್ರಜೆಗಳಾಗಿ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಿ ಉಜ್ವಲವಾದ ಭವಿಷ್ಯ ರೂಪಿಸಿ ಎಂದು ಮುಸಲ್ಮಾನ್ ಸಮುದಾಯದ ಗುರುಗಳು ಪ್ರವಚನ ನೀಡಿದರು. ನೆರೆಯ ಆಂಧ್ರ ರಾಯದುರ್ಗ ವ್ಯಾಪ್ತಿಗೆ ಒಳಪಡುವ ರಾಯದುರ್ಗ, ಮೊಳಕಾಲ್ಮೂರು, ಕಲ್ಯಾಣದುರ್ಗ, ರಾಯದುರ್ಗ, ಕಣೇಕಲ್, ಕಂದೂರು, ವೈಎನ್ ಹೊಸಕೋಟೆ ಸೇರಿದಂತೆ ಒಟ್ಟು 6 ಭಾಗಗಳಿಂದ ನಾಳೆ ಸುಮಾರು 15,000ಕ್ಕೂ ಅಧಿಕ ಜನ ಸಂಖ್ಯೆ ಸೇರುವ ನಿರೀಕ್ಷೆ ಹೊಂದಲಾಗಿದೆ. ಈ 6 ಭಾಗಗಳಲ್ಲಿಯೂ ಸದರಿಯಂತೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಡೆಸಲಾಗುವುದು. ಈ ಬಾರಿ ಪಟ್ಟಣದಲ್ಲಿ ಆಯೋಜಿಸಲಾಗಿದೆ. बीवी को डांट पिलाए और उसे बुरा भला कहे तो आप शौहर उसे बर्दाश्त कर लिया. हर ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.